ಆರೋಪಿ ರನ್ಯಾಗೆ ಜಾಗ ಕೊಟ್ಟಿದ್ದೇ ಬಿಜೆಪಿ ಸರ್ಕಾರ, ಜಾಗ ಕೊಟ್ಟು ನಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ ಅಂತ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ಆರೋಪ ಮಾಡಿದ್ದಾರೆ. ರನ್ಯಾಗೆ ಹಿಂದೆ ಕೆಐಎಡಿಬಿ ಜಮೀನು ಕೊಟ್ಟಿದ್ದೇ ಬಿಜೆಪಿ ಜಾಗ ಕೊಟ್ಟು ಈಗ ನಮ್ಮ ವಿರುದ್ಧ ಆರೋಪ ಮಾಡ್ತಿದೆ. ಸಹಾಯ ಕೇಳಿಕೊಂಡು ಬಂದಾಗ ಸಹಾಯ ಮಾಡಬೇಕು, ಅವರು ಕದ್ದು ಸಿಕ್ಕಿಬಿದ್ದ ಮೇಲೆ ಕಳ್ಳರು ಅಂತ ಗೊತ್ತಾಗೋದು ಅಂತ ಬಿಜೆಪಿ ನಾಯಕರ ಆರೋಪಕ್ಕೆ ಎಚ್ ಸಿ ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ಅವರೇ ಜಾಗ ಕೊಟ್ಟವರು, ಅವರು ಬಿಜೆಪಿ ಅವರು ಹಿಂದೆ ಕೆಐಡಿಬಿ ಜಾಗ ಕೊಟ್ಟರು ಯಾರು ಬಿಜೆಪಿ ಅವರಲ್ವಾ? ಯಾರ್ಯಾರೋ ಬಂದು ಯಾರ್ಯಾರೋ ಸಹಕಾರ ಪಡ್ಕೋತಾರೆ. ಕೆಲವರು ಯಾರು ಕಳ್ಳರು ಯಾರು ಒಳ್ಳೆಯವರು ಅಂತ ಹೇಳಿ ನಾವು ತೀರ್ಮಾನ ಮಾಡೋದು, ಅದೆಲ್ಲ ಕಳ್ತನ ಆದ್ಮೇಲೆ ಗೊತ್ತಾಗೋದವೆಲ್ಲ. ಒಳ್ಳೆಯವ್ರಿಗೂ ಸಹಾಯ ಮಾಡಿರ್ತೀವಿ, ಕೆಟ್ಟವ್ರಿಗೂ ಸಹಾಯ ಮಾಡಿರ್ತೀವಿ. ಇವ್ರು ಜಾಗ ಕೊಟ್ಟವ್ರಲ್ಲ ಕೆಐಡಿಬಿ, ಇವ್ರೇನು ಹೇಳ್ತಾರೆ ಬಿಜೆಪಿ ಅವರು? ಅವ್ರಿಗೆ ಏನದು ನೈತಿಕತೆ ಮಾತಾಡ್ಲಿಕ್ಕೆ ಆ ವಿಚಾರನ? ಅವರೇ ಜಾಗ ಕೊಟ್ಟವರು, ಅವರು ಬಿಜೆಪಿ ಅವರು ಹಿಂದೆ ಕೆಐಡಿಬಿ ಜಾಗ ಕೊಟ್ಟರು ಯಾರು ಬಿಜೆಪಿ ಅವರಲ್ವಾ? ಯಾರ್ಯಾರೋ ಬಂದು ಯಾರ್ಯಾರೋ ಸಹಕಾರ ಪಡ್ಕೋತಾರೆ. ಕೆಲವರು ಯಾರು ಕಳ್ಳರು ಯಾರು ಒಳ್ಳೆಯವರು ಅಂತ ಹೇಳಿ ನಾವು ತೀರ್ಮಾನ ಮಾಡೋದು, ಅದೆಲ್ಲ ಕಳ್ತನ ಆದ್ಮೇಲೆ ಗೊತ್ತಾಗೋದವೆಲ್ಲ. ಒಳ್ಳೆಯವ್ರಿಗೂ ಸಹಾಯ ಮಾಡಿರ್ತೀವಿ, ಕೆಟ್ಟವ್ರಿಗೂ ಸಹಾಯ ಮಾಡಿರ್ತೀವಿ. ಇವ್ರು ಜಾಗ ಕೊಟ್ಟವ್ರಲ್ಲ ಕೆಐಡಿಬಿ, ಇವ್ರೇನು ಹೇಳ್ತಾರೆ ಬಿಜೆಪಿ ಅವರು? ಅವ್ರಿಗೆ ಏನದು ನೈತಿಕತೆ ಮಾತಾಡ್ಲಿಕ್ಕೆ ಆ ವಿಚಾರನ? ಅವರೇ ಜಾಗ ಕೊಟ್ಟವರು, ಅವರು ಬಿಜೆಪಿ ಅವರು ಹಿಂದೆ ಕೆಐಡಿಬಿ ಜಾಗ ಕೊಟ್ಟರು ಯಾರು ಬಿಜೆಪಿ ಅವರಲ್ವಾ? ಯಾರ್ಯಾರೋ ಬಂದು ಯಾರ್ಯಾರೋ ಸಹಕಾರ ಪಡ್ಕೋತಾರೆ. ಕೆಲವರು ಯಾರು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಸಚಿವರ ಕೈವಾಡ ಇದೆ, ಯಾರೆಲ್ಲ ಇದ್ದಾರೆ ಅಂತ ಸಿಎಂ ಹೇಳಬೇಕು ಅಂತ ವಿಧಾನಸೌಧದಲ್ಲಿ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಯಾರಿದ್ದಾರೆ ಅಂತ ಸಿಎಂ ಹೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಸಚಿವರ ಕೈವಾಡ ಇದೆ ಅಂತ ಆರೋಪ ಮಾಡಿದ್ದಾರೆ. ಕೆಐಎಡಿಬಿಯಿಂದ ಹಿಂದೆ ಜಮೀನು ಮಂಜೂರಿನ ಬಗ್ಗೆ ಕೂಡ ತನಿಖೆ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಆಗ್ರಹವನ್ನ ಮಾಡ್ತೇನೆ. ಯಾಕಂದ್ರೆ ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಇದರಿಂದ ಯಾರ್ಯಾರು ಅಡಗಿದ್ದಾರೆ ಅನ್ನೋ ಮಾಹಿತಿ ಬಹುಶಃ ಮುಖ್ಯಮಂತ್ರಿಗಳು ಕೂಡ ಇದ್ದೇ ಇರ್ತದೆ. ಸತ್ಯವನ್ನು ಬಹಿರಂಗಪಡಿಸಬೇಕು. ಯಾರ್ಯಾರ ಕೈವಾಡ ಇದೆ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ, ಹವಾಲಾಗಳಿರ್ಬೋದು, ಹವಾಲಾ ಆಪರೇಟರ್ಸ್ಗಳ ಪಾತ್ರ ಇರ್ಬೋದು, ಗೋಲ್ಡ್ ಸ್ಮಗ್ಲಿಂಗ್ ಮಾಫಿಯಾಗಳಿರ್ಬೋದು, ಇಂಥ ವ್ಯಕ್ತಿಗಳಿಗೆ ಬೆಂಬಲ ನೀಡಿರ್ತಕ್ಕಂಥ ರಾಜಕಾರಣಿಗಳು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಅಥವಾ ಮಾಜಿ ಶಾಸಕರುಗಳು ಅಥವಾ ಶಾಸಕರು ಯಾರು ಅನ್ನೋದನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಿದ್ದು ಅವರ ಬಹಿರಂಗಪಡಿಸಬೇಕು, ಅವ್ರಿಗೆ ಮಾಹಿತಿ ಇದ್ರೆ ಅಂತ ಅನ್ನುವ ಮಾತನ್ನ ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ನಾನು ಆರೋಪಿ ರನ್ಯಾಗೆ ಜಾಗ ಕೊಟ್ಟಿದ್ದೇ ಬಿಜೆಪಿ ಸರ್ಕಾರ, ಜಾಗ ಕೊಟ್ಟು ನಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ ಅಂತ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ಆರೋಪ ಮಾಡಿದ್ದಾರೆ. ರನ್ಯಾಗೆ ಹಿಂದೆ ಕೆಐಎಡಿಬಿ ಜಮೀನು ಕೊಟ್ಟಿದ್ದೇ ಬಿಜೆಪಿ ಜಾಗ ಕೊಟ್ಟು ಈಗ ನಮ್ಮ ವಿರುದ್ಧ ಆರೋಪ ಮಾಡ್ತಿದೆ. ಸಹಾಯ ಕೇಳಿಕೊಂಡು ಬಂದಾಗ ಸಹಾಯ ಮಾಡಬೇಕು, ಅವರು ಕದ್ದು ಸಿಕ್ಕಿಬಿದ್ದ ಮೇಲೆ ಕಳ್ಳರು ಅಂತ ಗೊತ್ತಾಗೋದು ಅಂತ ಬಿಜೆಪಿ ನಾಯಕರ ಆರೋಪಕ್ಕೆ ಎಚ್ ಸಿ ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ಅವರೇ ಜಾಗ ಕೊಟ್ಟವರು, ಅವರು ಬಿಜೆಪಿ ಅವರು ಹಿಂದೆ ಕೆಐಡಿಬಿ ಜಾಗ ಕೊಟ್ಟರು ಯಾರು ಬಿಜೆಪಿ ಅವರಲ್ವಾ? ಯಾರ್ಯಾರೋ ಬಂದು ಯಾರ್ಯಾರೋ ಸಹಕಾರ ಪಡ್ಕೋತಾರೆ. ಕೆಲವರು ಯಾರು ಕಳ್ಳರು ಯಾರು ಒಳ್ಳೆಯವರು ಅಂತ ಹೇಳಿ ನಾವು ತೀರ್ಮಾನ ಮಾಡೋದು, ಅದೆಲ್ಲ ಕಳ್ತನ ಆದ್ಮೇಲೆ ಗೊತ್ತಾಗೋದವೆಲ್ಲ. ಒಳ್ಳೆಯವ್ರಿಗೂ ಸಹಾಯ ಮಾಡಿರ್ತೀವಿ, ಕೆಟ್ಟವ್ರಿಗೂ ಸಹಾಯ ಮಾಡಿರ್ತೀವಿ. ಇವ್ರು ಜಾಗ ಕೊಟ್ಟವ್ರಲ್ಲ ಕೆಐಡಿಬಿ, ಇವ್ರೇನು ಹೇಳ್ತಾರೆ ಬಿಜೆಪಿ ಅವರು? ಅವ್ರಿಗೆ ಏನದು ನೈತಿಕತೆ ಮಾತಾಡ್ಲಿಕ್ಕೆ ಆ ವಿಚಾರನ? ಅವರೇ ಜಾಗ ಕೊಟ್ಟವರು, ಅವರು ಬಿಜೆಪಿ ಅವರು ಹಿಂದೆ ಕೆಐಡಿಬಿ ಜಾಗ ಕೊಟ್ಟರು ಯಾರು ಬಿಜೆಪಿ ಅವರಲ್ವಾ? ಯಾರ್ಯಾರೋ ಬಂದು ಯಾರ್ಯಾರೋ ಸಹಕಾರ ಪಡ್ಕೋತಾರೆ. ಕೆಲವರು ಯಾರು ಕಳ್ಳರು ಯಾರು ಒಳ್ಳೆಯವರು ಅಂತ ಹೇಳಿ ನಾವು ತೀರ್ಮಾನ ಮಾಡೋದು, ಅದೆಲ್ಲ ಕಳ್ತನ ಆದ್ಮೇಲೆ ಗೊತ್ತಾಗೋದವೆಲ್ಲ. ಒಳ್ಳೆಯವ್ರಿಗೂ ಸಹಾಯ ಮಾಡಿರ್ತೀವಿ, ಕೆಟ್ಟವ್ರಿಗೂ ಸಹಾಯ ಮಾಡಿರ್ತೀವಿ. ಇವ್ರು ಜಾಗ ಕೊಟ್ಟವ್ರಲ್ಲ ಕೆಐಡಿಬಿ, ಇವ್ರೇನು ಹೇಳ್ತಾರೆ ಬಿಜೆಪಿ ಅವರು? ಅವ್ರಿಗೆ ಏನದು ನೈತಿಕತೆ ಮಾತಾಡ್ಲಿಕ್ಕೆ ಆ ವಿಚಾರನ? ಅವರೇ ಜಾಗ ಕೊಟ್ಟವರು, ಅವರು ಬಿಜೆಪಿ ಅವರು ಹಿಂದೆ ಕೆಐಡಿಬಿ ಜಾಗ ಕೊಟ್ಟರು ಯಾರು ಬಿಜೆಪಿ ಅವರಲ್ವಾ? ಯಾರ್ಯಾರೋ ಬಂದು ಯಾರ್ಯಾರೋ ಸಹಕಾರ ಪಡ್ಕೋತಾರೆ. ಕೆಲವರು ಯಾರು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಸಚಿವರ ಕೈವಾಡ ಇದೆ, ಯಾರೆಲ್ಲ ಇದ್ದಾರೆ ಅಂತ ಸಿಎಂ ಹೇಳಬೇಕು ಅಂತ ವಿಧಾನಸೌಧದಲ್ಲಿ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಯಾರಿದ್ದಾರೆ ಅಂತ ಸಿಎಂ ಹೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಸಚಿವರ ಕೈವಾಡ ಇದೆ ಅಂತ ಆರೋಪ ಮಾಡಿದ್ದಾರೆ. ಕೆಐಎಡಿಬಿಯಿಂದ ಹಿಂದೆ ಜಮೀನು ಮಂಜೂರಿನ ಬಗ್ಗೆ ಕೂಡ ತನಿಖೆ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಆಗ್ರಹವನ್ನ ಮಾಡ್ತೇನೆ. ಯಾಕಂದ್ರೆ ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣದಲ್ಲಿ
ಇದರಿಂದ ಯಾರ್ಯಾರು ಅಡಗಿದ್ದಾರೆ ಅನ್ನೋ ಮಾಹಿತಿ ಬಹುಶಃ ಮುಖ್ಯಮಂತ್ರಿಗಳು ಕೂಡ ಇದ್ದೇ ಇರ್ತದೆ. ಸತ್ಯವನ್ನು ಬಹಿರಂಗಪಡಿಸಬೇಕು. ಯಾರ್ಯಾರ ಕೈವಾಡ ಇದೆ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ, ಹವಾಲಾಗಳು ಇರ್ಬೋದು, ಹವಾಲಾ ಆಪರೇಟರ್ಸ್ಗಳ ಪಾತ್ರ ಇರ್ಬೋದು, ಗೋಲ್ಡ್ ಸ್ಮಗ್ಲಿಂಗ್ ಮಾಫಿಯಾಗಳು ಇರ್ಬೋದು, ಇಂಥ ವ್ಯಕ್ತಿಗಳಿಗೆ ಬೆಂಬಲ ನೀಡಿರ್ತಕ್ಕಂಥ ರಾಜಕಾರಣಿಗಳು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಅಥವಾ ಮಾಜಿ ಶಾಸಕರುಗಳು ಅಥವಾ ಶಾಸಕರು ಯಾರು ಅನ್ನೋದನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಿದ್ದು ಅವರ ಬಹಿರಂಗಪಡಿಸಬೇಕು, ಅವ್ರಿಗೆ ಮಾಹಿತಿ ಇದ್ರೆ ಅಂತ ಅನ್ನುವ ಮಾತನ್ನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ನಾನು ಆರೋಪಿ ರನ್ಯಾಗೆ ಜಾಗ ಕೊಟ್ಟಿದ್ದೇ ಬಿಜೆಪಿ ಸರ್ಕಾರ, ಜಾಗ ಕೊಟ್ಟು ನಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ ಅಂತ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ಆರೋಪ ಮಾಡಿದ್ದಾರೆ. ರನ್ಯಾಗೆ ಹಿಂದೆ ಕೆಐಎಡಿಬಿ ಜಮೀನು ಕೊಟ್ಟಿದ್ದೇ ಬಿಜೆಪಿ ಜಾಗ ಕೊಟ್ಟು ಈಗ ನಮ್ಮ ವಿರುದ್ಧ ಆರೋಪ ಮಾಡ್ತಿದೆ. ಸಹಾಯ ಕೇಳಿಕೊಂಡು ಬಂದಾಗ ಸಹಾಯ ಮಾಡಬೇಕು, ಅವರು ಕದ್ದು ಸಿಕ್ಕಿಬಿದ್ದ ಮೇಲೆ ಕಳ್ಳರು ಅಂತ ಗೊತ್ತಾಗೋದು ಅಂತ ಬಿಜೆಪಿ ನಾಯಕರ ಆರೋಪಕ್ಕೆ ಎಚ್ ಸಿ ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ಅವರೇ ಜಾಗ ಕೊಟ್ಟವರು, ಅವರು ಬಿಜೆಪಿ ಅವ್ರ ಹಿಂದೆ ಕೆಡಿಬಿ ಜಾಗ ಕೊಟ್ಟರು ಯಾರು ಬಿಜೆಪಿ ಅವರಲ್ವಾ? ಯಾರ್ಯಾರೋ ಬಂದು ಯಾರು ಸಹಕಾರ ಪಡ್ಕೋತಾರೆ, ಕೆಲವರು ಯಾರು ಕಳ್ಳರು ಯಾರು ಒಳ್ಳೆಯವರು ಅಂತ ಹೇಳಿ ನಾವು ತೀರ್ಮಾನ ಮಾಡೋದು, ಅದೆಲ್ಲ ಕಳ್ತನ ಆದ್ಮೇಲೆ ಗೊತ್ತಾಗೋದವೆಲ್ಲ. ಒಳ್ಳೆಯವ್ರಿಗೂ ಸಹಾಯ ಮಾಡಿರ್ತೀವಿ, ಕೆಟ್ಟವ್ರಿಗೂ ಸಹಾಯ ಮಾಡಿರ್ತೀವಿ. ಇವ್ರು ಜಾಗ ಕೊಟ್ಟವ್ರಲ್ಲ ಕೆಡಿಬಿ, ಇವ್ರೇನು ಹೇಳ್ತಾರೆ ಬಿಜೆಪಿ ಅವರು? ಅವ್ರಿಗೆ ಏನದು ನೈತಿಕತೆ ಮಾತಾಡ್ಲಿಕ್ಕೆ ಆ ವಿಚಾರನ? ಅವರೇ ಜಾಗ ಕೊಟ್ಟವರು, ಅವರು ಬಿಜೆಪಿ ಅವ್ರ ಹಿಂದೆ ಕೆಡಿಬಿ ಜಾಗ ಕೊಟ್ಟರು ಯಾರು ಬಿಜೆಪಿ ಅವರಲ್ವಾ? ಯಾರ್ಯಾರೋ ಬಂದು ಯಾರು ಸಹಕಾರ ಪಡ್ಕೋತಾರೆ, ಕೆಲವರು ಯಾರು ಕಳ್ಳರು ಯಾರು ಒಳ್ಳೆಯವರು ಅಂತ ಹೇಳಿ ನಾವು ತೀರ್ಮಾನ ಮಾಡೋದು, ಅದೆಲ್ಲ ಕಳ್ತನ ಆದ್ಮೇಲೆ ಗೊತ್ತಾಗೋದವೆಲ್ಲ. ಒಳ್ಳೆಯವ್ರಿಗೂ ಸಹಾಯ ಮಾಡಿರ್ತೀವಿ, ಕೆಟ್ಟವ್ರಿಗೂ ಸಹಾಯ ಮಾಡಿರ್ತೀವಿ. ಇವ್ರು ಜಾಗ ಕೊಟ್ಟವ್ರಲ್ಲ ಕೆಡಿಬಿ, ಇವ್ರೇನು ಹೇಳ್ತಾರೆ ಬಿಜೆಪಿ ಅವರು? ಅವ್ರಿಗೆ ಏನದು ನೈತಿಕತೆ ಮಾತಾಡ್ಲಿಕ್ಕೆ ಆ ವಿಚಾರನ? ಅವರೇ ಜಾಗ ಕೊಟ್ಟವರು, ಅವರು ಬಿಜೆಪಿ ಅವ್ರ ಹಿಂದೆ ಕೆಡಿಬಿ ಜಾಗ ಕೊಟ್ಟರು ಯಾರು ಬಿಜೆಪಿ ಅವರಲ್ವಾ? ಯಾರ್ಯಾರೋ ಬಂದು ಯಾರು ಸಹಕಾರ ಪಡ್ಕೋತಾರೆ, ಕೆಲವರು ಯಾರು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಸಚಿವರ ಕೈವಾಡ ಇದೆ, ಯಾರೆಲ್ಲ ಇದ್ದಾರೆ ಅಂತ ಸಿಎಂ ಹೇಳಬೇಕು ಅಂತ ವಿಧಾನಸೌಧದಲ್ಲಿ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಯಾರಿದ್ದಾರೆ ಅಂತ ಸಿಎಂ ಹೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಸಚಿವರ ಕೈವಾಡ ಇದೆ ಅಂತ ಆರೋಪ ಮಾಡಿದ್ದಾರೆ. ಕೆಐಎಡಿಬಿಯಿಂದ ಹಿಂದೆ ಜಮೀನು ಮಂಜೂರಿನ ಬಗ್ಗೆ ಕೂಡ ತನಿಖೆ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಆಗ್ರಹವನ್ನ ಮಾಡ್ತೇನೆ. ಯಾಕಂದ್ರೆ ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಇದರಿಂದ ಯಾರ್ಯಾರು ಅಡಗಿದ್ದಾರೆ ಅನ್ನೋ ಮಾಹಿತಿ ಬಹುಶಃ ಮುಖ್ಯಮಂತ್ರಿಗಳು ಕೂಡ ಇದ್ದೇ ಇರ್ತದೆ. ಸತ್ಯವನ್ನು ಬಹಿರಂಗಪಡಿಸಬೇಕು. ಯಾರ್ಯಾರ ಕೈವಾಡ ಇದೆ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ, ಹವಾಲಾಗಳು ಇರ್ಬೋದು, ಹವಾಲಾ ಆಪರೇಟರ್ಸ್ಗಳ ಪಾತ್ರ ಇರ್ಬೋದು, ಗೋಲ್ಡ್ ಸ್ಮಗ್ಲಿಂಗ್ ಮಾಫಿಯಾಗಳು ಇರ್ಬೋದು, ಇಂಥ ವ್ಯಕ್ತಿಗಳಿಗೆ ಬೆಂಬಲ ನೀಡಿರ್ತಕ್ಕಂಥ ರಾಜಕಾರಣಿಗಳು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಅಥವಾ ಮಾಜಿ ಶಾಸಕರುಗಳು ಅಥವಾ ಶಾಸಕರು ಯಾರು ಅನ್ನೋದನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಿದ್ದು ಅವರ ಬಹಿರಂಗಪಡಿಸಬೇಕು, ಅವ್ರಿಗೆ ಮಾಹಿತಿ ಇದ್ರೆ ಅಂತ ಅನ್ನುವ ಮಾತನ್ನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ನಾನು ಆರೋಪಿ ರನ್ಯಾಗೆ ಜಾಗ ಕೊಟ್ಟಿದ್ದೇ ಬಿಜೆಪಿ ಸರ್ಕಾರ, ಜಾಗ ಕೊಟ್ಟು ನಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ ಅಂತ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ಆರೋಪ ಮಾಡಿದ್ದಾರೆ. ರನ್ಯಾಗೆ ಹಿಂದೆ ಕೆಐಎಡಿಬಿ ಜಮೀನು ಕೊಟ್ಟಿದ್ದೇ ಬಿಜೆಪಿ ಜಾಗ ಕೊಟ್ಟು ಈಗ ನಮ್ಮ ವಿರುದ್ಧ ಆರೋಪ ಮಾಡ್ತಿದೆ. ಸಹಾಯ ಕೇಳಿಕೊಂಡು ಬಂದಾಗ ಸಹಾಯ ಮಾಡಬೇಕು, ಅವರು ಕದ್ದು ಸಿಕ್ಕಿಬಿದ್ದ ಮೇಲೆ ಕಳ್ಳರು ಅಂತ ಗೊತ್ತಾಗೋದು ಅಂತ ಬಿಜೆಪಿ ನಾಯಕರ ಆರೋಪಕ್ಕೆ ಎಚ್ ಸಿ ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ಅವರೇ ಜಾಗ ಕೊಟ್ಟವರು, ಅವರು ಬಿಜೆಪಿ ಅವ್ರ ಹಿಂದೆ ಕೆಡಿಬಿ ಜಾಗ ಕೊಟ್ಟರು ಯಾರು ಬಿಜೆಪಿ ಅವರಲ್ವಾ? ಯಾರ್ಯಾರೋ ಬಂದು ಯಾರು ಸಹಕಾರ ಪಡ್ಕೋತಾರೆ, ಕೆಲವರು ಯಾರು ಕಳ್ಳರು ಯಾರು ಒಳ್ಳೆಯವರು ಅಂತ ಹೇಳಿ ನಾವು ತೀರ್ಮಾನ ಮಾಡೋದು, ಅದೆಲ್ಲ ಕಳ್ತನ ಆದ್ಮೇಲೆ ಗೊತ್ತಾಗೋದವೆಲ್ಲ. ಒಳ್ಳೆಯವ್ರಿಗೂ ಸಹಾಯ ಮಾಡಿರ್ತೀವಿ, ಕೆಟ್ಟವ್ರಿಗೂ ಸಹಾಯ ಮಾಡಿರ್ತೀವಿ. ಇವ್ರು ಜಾಗ ಕೊಟ್ಟವ್ರಲ್ಲ ಕೆಡಿಬಿ, ಇವ್ರೇನು ಹೇಳ್ತಾರೆ ಬಿಜೆಪಿ ಅವರು? ಅವ್ರಿಗೆ ಏನದು ನೈತಿಕತೆ ಮಾತಾಡ್ಲಿಕ್ಕೆ ಆ ವಿಚಾರನ? ಅವರೇ ಜಾಗ ಕೊಟ್ಟವರು, ಅವರು ಬಿಜೆಪಿ ಅವ್ರ ಹಿಂದೆ ಕೆಡಿಬಿ ಜಾಗ ಕೊಟ್ಟರು ಯಾರು ಬಿಜೆಪಿ ಅವರಲ್ವಾ? ಯಾರ್ಯಾರೋ ಬಂದು ಯಾರು ಸಹಕಾರ ಪಡ್ಕೋತಾರೆ, ಕೆಲವರು ಯಾರು ಕಳ್ಳರು ಯಾರು ಒಳ್ಳೆಯವರು ಅಂತ ಹೇಳಿ ನಾವು ತೀರ್ಮಾನ ಮಾಡೋದು, ಅದೆಲ್ಲ ಕಳ್ತನ ಆದ್ಮೇಲೆ ಗೊತ್ತಾಗೋದವೆಲ್ಲ. ಒಳ್ಳೆಯವ್ರಿಗೂ ಸಹಾಯ ಮಾಡಿರ್ತೀವಿ, ಕೆಟ್ಟವ್ರಿಗೂ ಸಹಾಯ ಮಾಡಿರ್ತೀವಿ. ಇವ್ರು ಜಾಗ ಕೊಟ್ಟವ್ರಲ್ಲ ಕೆಡಿಬಿ, ಇವ್ರೇನು ಹೇಳ್ತಾರೆ ಬಿಜೆಪಿ ಅವರು? ಅವ್ರಿಗೆ ಏನದು ನೈತಿಕತೆ ಮಾತಾಡ್ಲಿಕ್ಕೆ ಆ ವಿಚಾರನ? ಅವರೇ ಜಾಗ ಕೊಟ್ಟವರು, ಅವರು ಬಿಜೆಪಿ ಅವ್ರ ಹಿಂದೆ ಕೆಡಿಬಿ ಜಾಗ ಕೊಟ್ಟರು ಯಾರು ಬಿಜೆಪಿ ಅವರಲ್ವಾ? ಯಾರ್ಯಾರೋ ಬಂದು ಯಾರು ಸಹಕಾರ ಪಡ್ಕೋತಾರೆ, ಕೆಲವರು ಯಾರು
ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಸಚಿವರ ಕೈವಾಡ ಇದೆ, ಯಾರೆಲ್ಲ ಇದ್ದಾರೆ ಅಂತ ಸಿಎಂ ಹೇಳಬೇಕು ಅಂತ ವಿಧಾನಸೌಧದಲ್ಲಿ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಯಾರಿದ್ದಾರೆ ಅಂತ ಸಿಎಂ ಹೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಸಚಿವರ ಕೈವಾಡ ಇದೆ ಅಂತ ಆರೋಪ ಮಾಡಿದ್ದಾರೆ. ಕೆಐಎಡಿಬಿಯಿಂದ ಹಿಂದೆ ಜಮೀನು ಮಂಜೂರಿನ ಬಗ್ಗೆ ಕೂಡ ತನಿಖೆ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಆಗ್ರಹವನ್ನ ಮಾಡ್ತೇನೆ. ಯಾಕಂದ್ರೆ ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಇದರಿಂದ ಯಾರ್ಯಾರು ಅಡಗಿದ್ದಾರೆ ಅನ್ನೋ ಮಾಹಿತಿ ಬಹುಶಃ ಮುಖ್ಯಮಂತ್ರಿಗಳು ಕೂಡ ಇದ್ದೇ ಇರ್ತದೆ. ಸತ್ಯವನ್ನು ಬಹಿರಂಗಪಡಿಸಬೇಕು. ಯಾರ್ಯಾರ ಕೈವಾಡ ಇದೆ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ, ಹವಾಲಾಗಳು ಇರ್ಬೋದು, ಹವಾಲಾ ಆಪರೇಟರ್ಸ್ಗಳ ಪಾತ್ರ ಇರ್ಬೋದು, ಗೋಲ್ಡ್ ಸ್ಮಗ್ಲಿಂಗ್ ಮಾಫಿಯಾಗಳು ಇರ್ಬೋದು, ಇಂಥ ವ್ಯಕ್ತಿಗಳಿಗೆ ಬೆಂಬಲ ನೀಡಿರ್ತಕ್ಕಂಥ ರಾಜಕಾರಣಿಗಳು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಅಥವಾ ಮಾಜಿ ಶಾಸಕರುಗಳು ಅಥವಾ ಶಾಸಕರು ಯಾರು ಅನ್ನೋದನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಿದ್ದು ಅವರ ಬಹಿರಂಗಪಡಿಸಬೇಕು, ಅವ್ರಿಗೆ ಮಾಹಿತಿ ಇದ್ರೆ ಅಂತ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ನಾನು